ಓಂ ಆನೋ ಭದ್ರಾಃ ಕೃತವೋ ಯಂತು ವಿಶ್ವದೋ ದಬ್ಧಾಸೋ ಅಪರೀತಾಸ ಉದ್ಭಿದಾಃ ದೇವಾನೋ ಯಥಾ ಸದಮಿದ್ರತೆ ಅಸನ್ನ ಪ್ರಾಯುವೋ ರಕ್ಷಿತಾರೋ ದಿವೇ ದಿವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, 2024 ಸಂಪೂರ್ಣವಾಗಿ 365 ದಿನಗಳಲ್ಲಿ ಯಾವ ರಾಶಿಗೆ ಅತ್ಯಂತ ಉತ್ತಮ ಸ್ಥಾನ ಫಲ ಅನ್ನುವಂತಹದ್ದನ್ನ ಈ ವಿಡಿಯೋ ನಾವು ನೋಡೋಣ. ಅದು ಕೂಡ ವಿವಾಹದ ವಿಚಾರವಾಗಿ ಯಾವ ರಾಶಿಗೆ ಅನುಕೂಲ ಅನ್ನುವಂಥದ್ದನ್ನ ನಾವು ಸವಿಸ್ತಾರವಾಗಿ ತಿಳಿಯೋಣ ವೀಕ್ಷಕರು. ನೋಡಿ, ವಿವಾಹ ಅಂದ ಕೂಡಲೇ ಭಗವಂತನ ಅನುಗ್ರಹ ಅಂತ ಹೇಳ್ತೀವಿ ನಾವು. ಜೀವನದಲ್ಲಿ ಎಷ್ಟೋ ಬದಲಾವಣೆಗಳು ನಾವು ಕಂಡರೂ ಕೂಡ ಮದುವೆ ಅನ್ನುವಂಥದ್ದು ಅತ್ಯಂತ ದೊಡ್ಡ ಬದಲಾವಣೆ ನಮ್ಮ ಜೀವನದಲ್ಲಿ. ಅದು ಸಿಹಿಯಾಗಿದ್ರೆ ಜೀವನ ಪೂರ್ತಿ ಸಂತೋಷವಾಗಿರುತ್ತೆ, ಖಾರವಾಗಿದ್ರೆ ಜೀವನ ಪೂರ್ತಿ ದುಃಖವಾಗೇ ಇರುತ್ತೆ. ಅದನ್ನ ಹೆಚ್ಚು ನಾನು ಎಲಾಬ್ರೇಟ್ ಮಾಡಿ ನಿಮ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಅನುಭವ ಆಗಿರತಕ್ಕಂಥವ್ರಿಗೆ ಗೊತ್ತಾಗುತ್ತೆ, ಅನುಭವ ಆಗಬೇಕಾಗಿರ್ತಕ್ಕಂಥವ್ರಿಗೆ ಈ ವಿಡಿಯೋ ಬಹಳ ಮುಖ್ಯ. 2024ರಲ್ಲಿ ಗುರುವಿನ ಬದಲಾವಣೆ ಅನ್ನುವಂಥದ್ದು ಆಗ್ತಾ ಇದೆ. ಏಪ್ರಿಲ್ 30ನೇ ತಾರೀಕು 2024ರವರೆಗೆ ಗುರುವಿನ ಬದಲಾವಣೆ ಯಾವುದೂ ಇರೋದಿಲ್ಲ. ಅಂದ್ರೆ ಗುರು ಬಂದು ಮೇಷರಾಶಿಯಲ್ಲೇ ಕುಳಿತುಕೊಂಡಿರ್ತಾರೆ. ಅದಾದ್ಮೇಲೆ ವೃಷಭ ರಾಶಿಗೆ ಹೋಗ್ತಾರೆ ಮೇ 1ನೇ ತಾರೀಕು. ಅಲ್ಲಿಂದ ಸಂಪೂರ್ಣವಾಗಿ ಡಿಸೆಂಬರ್ 31, ಅದಕ್ಕೂ ಮೊದಲು ಅಂದ್ರೆ 2025ರಲ್ಲೂ ಕೂಡ ಗುರು ವೃಷಭ ರಾಶಿಯಲ್ಲೇ ಅರ್ಧದಷ್ಟು ತಿಂಗಳಲ್ಲಿ ಇರ್ತಾರೆ. ಹಾಗಿದ್ರೆ ಈ ಮದುವೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಎದುರಿಸ್ತಾ ಇರತಕ್ಕಂತ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಯಾವ ರಾಶಿಗೆ ಎಂತಹ ಫಲ ಅನ್ನುವಂತಹದ್ದನ್ನು ನಾವು ಈ ವಿಡಿಯೋಲಿ ನೋಡಬಹುದು. 12 ರಾಶಿಗಳ ಸವಿಸ್ತಾರವಾಗಿ ಹೇಳುವಂತದ್ದಾದ್ರೆ, ಮೊದಲಿಗೆ ಮೇಷರಾಶಿಯಿಂದ ತಗೊಳ್ಳೋದಾದ್ರೆ, ಮೇಷರಾಶಿಗೆ ವಿವಾಹ ಯೋಗ ಈ ವರ್ಷದಲ್ಲಿ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇದೆ. ವೈವಾಹಿಕ ಜೀವನ ಅನ್ನುವಂಥದ್ದು ನೀವು ಹೆಜ್ಜೆ ಇಡಬೇಕಾದ್ರೆ ಸಾಧ್ಯವಾದಷ್ಟು ಏಪ್ರಿಲ್ 30ನೇ ತಾರೀಕು ಒಳಗಡೆನೆ ನಿಮ್ಮ ಪ್ರಯತ್ನ ಬಲಿಷ್ಠವಾಗಿರಲಿ. ಆ ಪ್ರಯತ್ನದಲ್ಲಿ ವಿಫಲವಾದರೂ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮೇಷರಾಶಿಯವರಿಗೆ ಏಪ್ರಿಲ್ 30ನೇ ತಾರೀಕಿನವರೆಗೂ 65% ಇಂದ 70% ಅಷ್ಟು ಮಾತ್ರನೇ ವಿವಾಹಕ್ಕೆ ಯೋಗ ಇರುವಂಥದ್ದು. ಹಾಗಾಗಿ ಬಲಿಷ್ಠವಾಗಿರಲಿ, ಪ್ರಯತ್ನ ಜೋರಾಗಿರಲಿ. ಅದೇ ಮೇ 1ನೇ ತಾರೀಕಿಂದ ಸಂಪೂರ್ಣ ಡಿಸೆಂಬರ್ ವರೆಗೂ ಗುರು ದ್ವಿತೀಯ ಭಾವಕ್ಕೆ ಬರ್ತಾರೆ, 2ನೇ ಮನೆಗೆ ಬರ್ತಾರೆ. ಹಾಗಾಗಿ ವೈವಾಹಿಕ ಜೀವನಕ್ಕೆ ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ. ಏನೂ ತೊಂದರೆ, ಅಡ್ಡಿ ಆಟಂಕಗಳು ಬರಲ್ಲ. ಮದುವೆಗೆ ಅಂತ ಹುಡುಕ್ತಾ ಇದ್ರೆ ಮೇ 1ನೇ ತಾರೀಕಿನಿಂದ 2024 ಡಿಸೆಂಬರ್ 31ರೊಳಗೆ ನಿಮ್ಮ ವಿವಾಹಕ್ಕೆ ಅನುಕೂಲ ಆಗ್ಬಿಡುತ್ತೆ. ಮೇಷರಾಶಿಯವರಿಗೆ ಯಾವುದೇ ತರಹದ ಸಮಸ್ಯೆ ಇಲ್ಲ. 60ರಿಂದ 65, 70% ಅಷ್ಟು ಏಪ್ರಿಲ್ 30ನೇ ತಾರೀಕು ಬಲ ಇದೆ. ಏಪ್ರಿಲ್ 30 ಆದ್ಮೇಲೆ ಮೇ 1ರಿಂದ 100ಕ್ಕೆ 100% ಅಷ್ಟು ವಿವಾಹಕ್ಕೆ ಬಲವಾಗಿದೆ ಮೇಷರಾಶಿಯವರಿಗೆ. ಆಯ್ತು. ಹಾಗಾದ್ರೆ ವೃಷಭ ರಾಶಿ ಹೇಗಿದೆ? ವೃಷಭ ರಾಶಿಗೆ ಪ್ರಸ್ತುತ 12ನೇ ಮನೆಯಲ್ಲಿ ಗುರು ಇದ್ದಾರೆ. ಅದಾದ್ಮೇಲೆ ಜನ್ಮ ಗುರು ಆಗ್ತಾರೆ, ಅಂದ್ರೆ ನಿಮ್ಮ ರಾಶಿಗೆ ಗುರು ಬರ್ತಾರೆ. ಒಟ್ಟಾರೆ ವೃಷಭ ರಾಶಿಗೆ ಬಲ ಅನ್ನುವಂಥದ್ದು ತುಂಬಾ ಕಡಿಮೆ ಇದೆ. ಹಾಗಾಗಿ ಗೋಚಾರದ ಬಲದ ಪ್ರಕಾರ ಮದುವೆಗೆ ನಿಮಗೆ ಅನುಕೂಲ ಇಲ್ಲ. 2024ರಲ್ಲಿ ವೃಷಭ ರಾಶಿಗೆ ಗೋಚಾರದ ಪ್ರಕಾರ ವಿವಾಹಕ್ಕೆ ಅನುಕೂಲ ಇಲ್ಲ. ಆದರೆ ನಿಮ್ಮ ಮೂಲ ಜಾತಕ, ನಿಮ್ಮ ಜನ್ಮ ಜಾತಕ ಇರುತ್ತಲ್ಲ, ಆ ಜನ್ಮ ಜಾತಕದಲ್ಲಿ ಏನಾದರೂ ಗುರುವಿನ ಸ್ಥಾನ, ಶುಕ್ರನ ಸ್ಥಾನ ಬಲಿಷ್ಠವಾಗಿದ್ದು ಸಪ್ತಮಾಧಿಪತಿ ಉಚ್ಚ ಸ್ಥಾನವೋ ಸ್ವಕ್ಷೇತ್ರವೋ ಆಗಿದ್ರೆ ಖಂಡಿತವಾಗ್ಲೂ 2024ರಲ್ಲಿ ವಿವಾಹ ಆಗತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ವೃಷಭ ರಾಶಿಯವರು ನಿಮ್ಮ ಮೂಲ ಜಾತಕವನ್ನ ವಿವಾಹದ ವಿಚಾರವಾಗಿ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ ಮಾಡಿಕೊಂಡು ನೀವು ಅದನ್ನ ಕರೆಕ್ಟಾಗಿ ಸರಳ ಪರಿಹಾರ ಮಾಡಿಕೊಂಡ್ರೆ ವೃಷಭ ರಾಶಿಯವರಿಗೂ ಮದುವೆ ಆಗತ್ತೆ. ಅಲ್ಲಿಗೆ ವೃಷಭ ರಾಶಿಯವರು ತಿಳ್ಕೊಂಡ್ರಿ. ಮಿಥುನ ರಾಶಿಯವರಿಗೆ ಬರೋದಾದ್ರೆ, ಮಿಥುನ ರಾಶಿಯವರಿಗೆ ಏಕಾದಶ ಭಾವದಲ್ಲಿ ಗುರು ಇದ್ದಾರೆ. ಗುರು 11ನೇ ಮನೆ. ಯೇ ಗ್ರಹಾಃ ಶುಭಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಅತ್ಯಂತ ಅತಿಶಯ ಶುಭ ಏಕಾದಶ ಸ್ಥಾನ ಫಲಾವಾಪ್ತ್ಯರ್ಥಂ ಅಂತೇಳಿ ಸಂಕಲ್ಪವನ್ನು ಮಾಡ್ತೀವಿ ನಾವು. ಯಾವ್ಯಾವ ಗ್ರಹ ಎಲ್ಲೆಲ್ಲಿದ್ರೂ ಪರವಾಗಿಲ್ಲ 11ನೇ ಮನೆಯ ಫಲ ಕೊಡ್ಲಿ ಅಂತ. ಮಿಥುನ ರಾಶಿಯವರಿಗೆ ಗುರು 11ನೇ ಮನೆಯಲ್ಲೇ ಇದ್ದಾರೆ.
ಏಪ್ರಿಲ್ 30ನೇ ತಾರೀಕಿನವರೆಗೂ ಗುರು 11ನೇ ಮನೆಯಲ್ಲಿ ಇರ್ತಾರೆ. ಸ್ವಲ್ಪ ಸ್ಪೀಡ್ ಆಗಿ ಪ್ರಯತ್ನ ಪಡಿ. ನಿಮ್ಮ ಮದುವೆ ವಿಚಾರದಲ್ಲಿ ವಿಳಂಬ ಮಾಡಬೇಡಿ. ಮಿಥುನ ರಾಶಿಯವರು ಸ್ಪೀಡ್ ಆಗಿ ಪ್ರಯತ್ನ ಪಡಿ. ಏಪ್ರಿಲ್ 30ನೇ ತಾರೀಕು ಒಳಗಡೆ ಯಾವುದೇ ತರದ ಅಡ್ಡಿ ಆಟಂಕಗಳಿದೆ, ಯಾವುದೇ ಸಮಸ್ಯೆಗಳಿದೆ, ಪರಿಹಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ. ವಿವಾಹ ಆಗ್ಬಿಡುತ್ತೆ ನಿಮ್ಮ ಪ್ರಯತ್ನ ಜೋರಾಗಿದ್ರೆ. ಅಕಸ್ಮಾತ್ ಏಪ್ರಿಲ್ 30 ಆಗುತ್ತಂದ್ರೆ ಮೇ 1ರಿಂದ ಗುರು 12ನೇ ಮನೆಗೆ ಬರ್ತಾರೆ. ವಿವಾಹಕ್ಕೆ ಸ್ವಲ್ಪ ಹಿನ್ನಡೆ ಅಡೆತಡೆ ಬರುತ್ತೆ. ಆ ಸಮಯದಲ್ಲಿ ನಿಮ್ಮ ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸಿಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ ಮಾಡಿಕೊಂಡು ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಅಂತ ತಿಳ್ಕೊಂಡು ಪರಿಹಾರ ಮಾಡಿಕೊಂಡ್ರೆ 2024 ಮೇ ನಂತರ ವಿವಾಹ ಯೋಗ ನಿಮಗೆ ಪ್ರಾಪ್ತಿ ಆಗುತ್ತೆ. ಯಾರಿಗೆ ಮಿಥುನ ರಾಶಿ ಆಗುತ್ತೆ ತಿಳ್ಕೊಂಡ್ರಲ್ಲ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಪ್ರಸ್ತುತ ಗುರು 10ನೇ ಮನೆಯಲ್ಲಿದ್ದಾರೆ. 10ನೇ ಮನೆಯಲ್ಲಿರ್ತಕ್ಕಂಥ ಗುರು ಅತ್ಯಂತ ಶುಭವೇ. ದಶಮ ಸ್ಥಾನ ಗುರು ಅತ್ಯಂತ ಶುಭವಾನ್ ಭವತಿ. ಅದಾದ್ಮೇಲೆ ಏಪ್ರಿಲ್ 30ನೇ ತಾರೀಕು 10ನೇ ಸ್ಥಾನದಲ್ಲಿರ್ತಾರೆ. ಏಪ್ರಿಲ್ 30 ನಂತರ ಮೇ 1ರಿಂದ 11ನೇ ಮನೆಗೆ ಬರುತ್ತೆ. ಏಕಾದಶ ಸ್ಥಾನ ಹೌಸ್ ಆಫ್ ಗೇನ್. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಯಾವುದೇ ಜಾತಕ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಸಮಸ್ಯೆಗಳಿಲ್ಲ. ಮೇನ್ ಆಗಿ ನಿಮ್ಮ ಮದುವೆಗೆ ಸೆಟ್ ಆಗುತ್ತೆ. 2024ರಲ್ಲಿ ಆರಾಮಾಗಿ ನಿಮ್ಮ ಮದುವೆ ಆಗುತ್ತೆ. ಮದುವೆಗೆ ಸಂಬಂಧಪಟ್ಟಂತ ಯಾವ ಸಮಸ್ಯೆಯೂ ಕಾಣ್ತಾ ಇಲ್ಲ. ಇನ್ನು ಸಿಂಹ ರಾಶಿ. ಸಿಂಹ ರಾಶಿಗೆ ನೋಡಿ, ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾರೆ. ಅಂದ್ರೆ 2024 ಜನವರಿ 1ರಿಂದನೇ ನಿಮಗೆ ವಿವಾಹಕ್ಕೆ ಯೋಗ ಅನ್ನುವಂಥದ್ದು ಇದ್ದೇ ಇದೆ. ಏಪ್ರಿಲ್ 30 ಆದ್ಮೇಲೆ 10ನೇ ಮನೆಗೆ ಬರ್ತಾರೆ. ಅಲ್ಲೂ ಕೂಡ ವಿವಾಹ ಯೋಗ ಇರುತ್ತೆ. ಓವರ್ ಆಲ್ ನೋಡಿದಾಗ ಸಿಂಹ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ 2024ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದಷ್ಟು ನಿಮಗೆ ವಿವಾಹಕ್ಕೆ ಅನುಕೂಲ ಆಗುವಂತ ರೀತಿಯಾಗಿ ಕಾಣ್ತಾ ಇರೋದ್ರಿಂದ ಯಾವುದೇ ಭಯಪಡ ಅವಶ್ಯಕತೆ ಇಲ್ಲ. ಸಿಂಹ ರಾಶಿಯವರಿಗೆ ವಿವಾಹಕ್ಕೆ ಯಾವುದೇ ಪರಿಹಾರ ಬೇಕಿಲ್ಲ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಪ್ರಸ್ತುತ 8ಮ ಸ್ಥಾನದಲ್ಲಿ ಗುರು ಇದ್ದಾರೆ, ಬಲಿಷ್ಠವಾಗಿ ಇಲ್ಲ. ಹಾಗಾಗಿ ಎಷ್ಟೇ ವಿವಾಹದ ಪ್ರಯತ್ನದಲ್ಲಿದ್ದರೂ ಕೂಡ ನೀವು ಏಪ್ರಿಲ್ 30ನೇ ತಾರೀಕಿನವರೆಗೂ ಆ ಪ್ರಯತ್ನ ನಿಮಗೆ ಸಫಲ ಆಗೋದಿಲ್ಲ, ವಿಫಲವೇ ಆಗುತ್ತೆ. ಇನ್ನು ಆಯ್ತು ಅಂತಂದ್ರೆ ನಿಮ್ಮ ದೇವರ ಆಶೀರ್ವಾದ, ನಿಮ್ಮ ಹಿರಿಯರ ಆಶೀರ್ವಾದ, ನಿಮ್ಮ ಜಾತಕದ ಬಲದಿಂದ ನಿಮ್ಗೆ ಆಗಬಹುದು. ಆಗಲಿಲ್ಲ ಅಂತ ದುಃಖ ಪಡೋ ಅವಶ್ಯಕತೆ ಇಲ್ಲ. ಅದೇ ಕನ್ಯಾ ರಾಶಿಯವರು ಮೇ 1ನೇ ತಾರೀಕು ನಂತರ ಅತ್ಯಂತ ಶ್ರೇಷ್ಠವಾದಂತಹ ಶುಭ ಫಲ. ಗುರು ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಗುರು ಯಾವಾಗ ಭಾಗ್ಯಸ್ಥಾನಕ್ಕೆ ಬರ್ತಾರೋ ಆವಾಗ ಖಂಡಿತವಾಗ್ಲೂ ನಿಮ್ಮ ವಿವಾಹಕ್ಕೆ ಅಂತ ಯಾವುದೇ ತೊಂದರೆ ಇಲ್ಲದೆ ಫಸ್ಟ್ ಕ್ಲಾಸ್ ನಿಮ್ಮ ವಿವಾಹ ಆಗುತ್ತೆ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರಿಗೂ ಅಪ್ಲೈ ಆಗುವಂಥದ್ದು. ಹಾಗಾಗಿ ಮದುವೆ ಸಂಬಂಧಪಟ್ಟಂಗೆ ಯಾವ ಯೋಚನೆ ಮಾಡಬೇಡಿ. ಮೇ 1ನೇ ತಾರೀಕು ನಂತರ ನಿಮ್ಮ ವಿವಾಹ ಅನುಕೂಲ ಇದೆ. ಇನ್ನು ತುಲಾ ರಾಶಿಯವರಿಗೆ ಪ್ರಸ್ತುತ ಗುರುವಿನ ನೇರ ದೃಷ್ಟಿ ತುಲಾ ರಾಶಿಯವರ ಮೇಲಿದೆ. ತುಲಾ ರಾಶಿಗೆ ಏಪ್ರಿಲ್ 30ನೇ ತಾರೀಕು 2024ವರೆಗೂ ವಿವಾಹಕ್ಕೆ ಯಾವುದೇ ಅಡೆತಡೆಗಳಿಲ್ಲ. ನಿಮ್ಮ ಪ್ರಯತ್ನಗಳೆಲ್ಲ ಸಫಲತೆ ಆಗುತ್ತೆ. ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ. ಅದೇ ಏಪ್ರಿಲ್ 30 ನಂತರ ಮೇ 1ನೇ ತಾರೀಕಿನಿಂದ ವಿವಾಹಕ್ಕೆ ಹಿನ್ನಡೆ ಅಡೆತಡೆ ಆಗುವಂತ ಸಾಧ್ಯತೆ. ಆವಾಗ ನೀವೇನ್ ಮಾಡಬೇಕು? ಪ್ರಯತ್ನ ಮಾಡಬೇಕು. ಈಗೇನ್ ಜಾತಕ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಯತ್ನ ಪಡಿ. ಏಪ್ರಿಲ್ 30ನೇ ತಾರೀಕುವರೆಗೂ ನಿಮ್ಮ ಪ್ರಯತ್ನ ಇರಲಿ. ಆಗ್ಲಿಲ್ವಾ ಮೇ 1ನೇ ತಾರೀಕು ನಂತರ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಏನಾದರೂ ಸಮಸ್ಯೆ ಇದ್ರೆ ಪರಿಹಾರವನ್ನ ಮಾಡಿಕೊಳ್ಳಿ. ತದನಂತರ ವಿವಾಹಕ್ಕೆ ಅನುಕೂಲ ಆಗುತ್ತೆ. ತುಲಾ ರಾಶಿಯವರಿಗೆ ಗುರುಬಲ ಇರ್ತಕ್ಕಂಥದ್ದು ಅತ್ಯಂತ ಶುಭ. ಆದ್ರೆ ನಿಮಗೆ ವಿಶೇಷವಾಗಿ ಏಪ್ರಿಲ್ 30ರವರೆಗೂ ಮಾತ್ರ ಇರುತ್ತೆ. ಅದಾದ್ಮೇಲೆ ನಿಮಗೆ ವಿವಾಹಕ್ಕೆ ಅನುಕೂಲವಾಗಿ ಗುರು ಅನ್ನುವಂಥದ್ದು ಬಲ ಇರೋದಿಲ್ಲ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಏಪ್ರಿಲ್ 30ನೇ ತಾರೀಕಿನವರೆಗೂ ಗುರುಬಲ ಇರೋದಿಲ್ಲ. ಯಾವುದೇ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಪ್ರಯತ್ನಗಳು, ನಿಮ್ಮ ಪಯಣಗಳು ಯಾವುದು ಕೂಡ ಅಷ್ಟೊಂದು ಸಫಲತೆ ಇರಲ್ಲ. ಅದೇ ನೋಡಿ, ಏಪ್ರಿಲ್ 30ನೇ ತಾರೀಕು ಮುಗಿಯುತ್ತೆ. 2024 ಮೇ 1ನೇ ತಾರೀಕು ಶುರು ಆಗುತ್ತೆ. ಸಂಪೂರ್ಣ ನೇರವಾದಂತಹ ದೃಷ್ಟಿ ಅನ್ನುವಂಥದ್ದು ವಿಶೇಷವಾಗಿ ನಿಮಗೆ ಸಿಗುತ್ತೆ. ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ವೈವಾಹಿಕ ಜೀವನಕ್ಕೆ ಕಾಲಿಡುವಂಥವ್ರು ಅಡ್ಡಿ ಆಟಂಕ ಆಗ್ತಿದೆ. ಸುಮಾರು ಜನ ಹುಡುಗಿಯರು ನೋಡ್ತಾ ಇದೀವಿ, ಗುರುಗಳೇ ನನ್ನ ಮಗನಿಗೆ ಸೆಟ್ ಆಗ್ತಿಲ್ಲ. ಸುಮಾರು ಜನ ಹುಡುಗರು ಬರ್ತಾ ಇದ್ದಾರೆ, ಗುರುಗಳೇ ನನ್ನ ಮಗಳಿಗೆ ಸೆಟ್ ಆಗ್ತಿಲ್ಲ. ಈ ತರ ಎಷ್ಟೋ ಜನ ಹೇಳುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಮೇ 1ನೇ ತಾರೀಕಿನಿಂದ ಆ ತರದ ಯಾವ ಸಮಸ್ಯೆಗಳಿರಲ್ಲ. ಆರಾಮಾಗಿ ಮದುವೆ ಆಗುತ್ತೆ. ಭಯ ಪಡೋ ಅವಶ್ಯಕತೆ ಇಲ್ಲ. ಇನ್ನು ಧನು ರಾಶಿಯವರಿಗೆ. ಧನು ರಾಶಿಯವರಿಗೆ ಪ್ರಸ್ತುತ ಅನ್ನುವಂಥದ್ದಾದ್ರೆ ನಿಮಗೆ ಗುರುಬಲ ಇದೆ. ಎಲ್ಲಿವರೆಗೂ? ಏಪ್ರಿಲ್ 30ನೇ ತಾರೀಕಿನವರೆಗೂ ಗುರುಬಲ ಅನ್ನುವಂಥದ್ದು ಸಂಪೂರ್ಣವಾಗಿದೆ. 100% ಇದೆ. ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಯತ್ನ ಸ್ವಲ್ಪ ಜೋರಾಗಲಿ, ಸ್ಪೀಡ್ ಆಗಿ ನಿಮ್ಮ ಪ್ರಯತ್ನಗಳನ್ನು ನೀವು ಪಟ್ಟರೆ ಖಂಡಿತವಾಗ್ಲೂ ವಿವಾಹಕ್ಕೆ ಅನುಕೂಲ ಆಗುತ್ತೆ. ವಿವಾಹವು ನಿಮಗೆ ಸಮೃದ್ಧಿ ಆಗುತ್ತೆ, ಸಕ್ಸಸ್ ಆಗುತ್ತೆ. ಇನ್ ಕೇಸ್ ಏಪ್ರಿಲ್ 30ನೇ ತಾರೀಕು ಒಳಗೆ ನಿಮ್ಮ ವಿವಾಹ ಆಗಲಿಲ್ಲ ಅಂತಂದ್ರೆ ಮೇ 1ನೇ ತಾರೀಕು ಅಥವಾ ಮೊದಲನೇ ವಾರ ಅಥವಾ ಮೇ ತಿಂಗಳಲ್ಲಿ ನಿಮ್ಮ ಜನ್ಮ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳಿ. ಯಾಕಂದ್ರೆ ಏನಾದ್ರೂ ದೋಷಗಳಿರ್ಬೋದು. ಗುರುಬಲ ಇದ್ದಾಗಲೇ ಮದುವೆ ಆಗ್ಲಿಲ್ಲ ಅಂದ್ರೆ, ಗುರುಬಲ ಇಲ್ಲದೇ ಇದ್ದಾಗ ಮದುವೆ ಆಗುತ್ತಾ? ಖಂಡಿತ ಆಗೋದು ಬಹಳ ಕಷ್ಟ ಆಗುತ್ತೆ. ಅಕಸ್ಮಾತ್ ಮದುವೆ ಆದರೂ ಸಮಸ್ಯೆಗಳಲ್ಲಿ ಮದುವೆ ಆಗುತ್ತೆ.
ಹಾಗಾಗೋದು ಬೇಡ ಅಂತಂದ್ರೆ ಖಂಡಿತವಾಗ್ಲೂ ನೀವು ಮೇ 1ನೇ ತಾರೀಕು ನಂತರ ಜಾತಕ ತೋರಿಸ್ಕೊಳ್ಳಿ, ಅದರೊಳಗೆ ಮದುವೆ ಆದ್ರೆ ಸಂತೋಷ. ಇನ್ನು ಮಕರ ರಾಶಿ. ಮಕರ ರಾಶಿಗೆ 7.5 ಅಂತ್ಯಭಾಗ ನಡೀತಾ ಇದೆ. 7.5 ಅಂತ್ಯಭಾಗ ವೈವಾಹಿಕ ಜೀವನಕ್ಕೆ ಅಡ್ಡಿ ಆಟಂಕಗಳು ಮಾಡಲ್ಲ. ಅದೆಲ್ಲ ಕರ್ಮ ಫಲದಾತ, ಶನಿ ಬಂದು ಕರ್ಮವನ್ನ ಕೊಡುವಂಥವ್ರು. ಆದ್ರೆ ಗುರುಬಲ ಅನ್ನುವಂಥದ್ದು ನಿಮಗೆ ಯಾವಾಗಿದೆ ಅಂತಂದ್ರೆ ಏಪ್ರಿಲ್ 30ನೇ ತಾರೀಕಿನವರೆಗೂ ಗುರುಬಲ ಇಲ್ಲ ಮಕರ ರಾಶಿಯವರಿಗೆ. ಮೇ 1ನೇ ತಾರೀಕಿಂದ ಸಂಪೂರ್ಣ ಗುರುಬಲ ಇರುತ್ತೆ. ಅದು 2025ಕ್ಕೂ ಮುಂದುವರಿಯುತ್ತೆ. ಅಂದ್ರೆ ಅದರ ಅರ್ಥ ಮಕರ ರಾಶಿಯವರಿಗೆ ಅತ್ಯಂತ ಶುಭ ಫಲ. ವೈವಾಹಿಕ ಜೀವನಕ್ಕೆ ನೀವು ಕಾಲಿಡಬೇಕಾ, ಮೇ 1ನೇ ತಾರೀಕು ನಂತರ ಕಾಲಿಟ್ರೆ ಖಂಡಿತವಾಗ್ಲೂ ಒಳ್ಳೆ ಫಲ. ಅದ್ರ ಒಳಗೆ ಮದುವೆ ಆಗ್ಬಿಡ್ಬೇಕು ಗುರುಗಳೇ, ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ವಯಸ್ಸಾಗಿ ಹೋಗ್ತಾ ಇದೆ, ತುಂಬಾ ಟೆನ್ಷನ್ ಆಗಿದೆ ಅಂದ್ರೆ ನಿಮ್ಮ ಮೂಲ ಜಾತಕವನ್ನ, ಮಕ್ಕಳ ಮೂಲ ಜಾತಕವನ್ನ ನೀವು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಬೇಕಾದ ಸರಳ ಪರಿಹಾರ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಮಕರ ರಾಶಿಯವರಿಗೆ ಒಳ್ಳೇದಾಗುತ್ತೆ. ಇಲ್ಲ ಕಾಯ್ತೀನಿ ಅಂತಂದ್ರೆ ಮೇ 1ನೇ ತಾರೀಕು ನಂತರ ವೈವಾಹಿಕ ಜೀವನದಲ್ಲಿ ಅತ್ಯಂತ ಸಂತೋಷವನ್ನು ಪಡಿತೀರಾ, ಮದುವೆ ಆಗತ್ತೆ. ಇನ್ನು ಕುಂಭರಾಶಿಗೆ ಬರೋದಾದ್ರೆ, ಕುಂಭರಾಶಿಗೆ ಪ್ರಸ್ತುತ ರಾಶಿಯಿಂದ 3ನೇ ಮನೆಯಲ್ಲಿ ಗುರು ಇದ್ದಾರೆ. ಹಾಗಾಗಿ ಅಷ್ಟೊಂದು ಶ್ರೇಯಸ್ಕರವಾಗಿಲ್ಲ. ಮೇಲಾಗಿ ಜನ್ಮಶನಿ ನಡೀತಾ ಇದೆ. ಹಾಗಾಗಿ ಏಪ್ರಿಲ್ 30ನೇ ತಾರೀಕುವರೆಗೂ ವೈವಾಹಿಕಕ್ಕೆ ಯಾವುದೇ ತರದ ಅನುಕೂಲಗಳು ಕಾಣ್ತಾ ಇಲ್ಲ. ವಿವಾಹ ಜೀವನಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಯಾವುದೇ ಅದ್ಭುತ ಫಲಗಳು ಕಾಣ್ತಾ ಇಲ್ಲ. ಅದೇ ಗುರು 4ನೇ ಮನೆಗೆ ಹೋಗ್ತಾರೆ. ಯಾವಾಗ? ಮೇ 1ನೇ ತಾರೀಕಿನಿಂದ 4ನೇ ಮನೆಯಲ್ಲಿ ಗುರು ಇರ್ತಾರೆ. 4ನೇ ಮನೆಯನ್ನು ನಾವು ಸುಖ ಸ್ಥಾನ ಅಂತ ಕರಿತೀವಿ. ಹಾಗಾಗಿ ವೈವಾಹಿಕ ಜೀವನ ಅಂದ್ರೆ ಸುಖ ಪಡುವಂತದ್ದು, ಸಂತೋಷ ಪಡುವಂತದ್ದು ಅಂತ ಹೇಳ್ತೀವಿ. ಕುಂಭರಾಶಿಯವರಿಗೆ ಸುಖ ಸ್ಥಾನಕ್ಕೆ ಗುರು ಬರುವಂತದ್ದು ಮೇ 1ನೇ ತಾರೀಕಿನಿಂದ. ಹಾಗಾಗಿ ಮೇ 1ರ ಒಳಗೆ ನಿಮಗೆ ವಿವಾಹಕ್ಕೆ ಅನುಕೂಲ ಆಗಲಿಲ್ಲ ಅಂತಂದ್ರೆ ಮೇ 1ನೇ ತಾರೀಕು ನಂತರ ಖಂಡಿತವಾಗ್ಲೂ ವಿವಾಹ ಆಗುತ್ತೆ. ಸುಖ ಸ್ಥಾನಕ್ಕೆ ಗುರು ಬರ್ತಾರೆ. ಯಾವುದೇ ಭಯ ಪಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಇನ್ನು ಮೀನರಾಶಿಯವರಿಗೆ ಪ್ರಸ್ತುತ ದ್ವಿತೀಯ ಭಾವದಲ್ಲಿ ಗುರು ಇದ್ದಾರೆ. ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು. ಹಾಗಾಗಿ ಏಪ್ರಿಲ್ 30ನೇ ತಾರೀಕುವರೆಗೂ ಅತ್ಯಂತ ಶ್ರೇಷ್ಠವಾದಂತಹ ಫಲವನ್ನು ಅನುಭವಿಸ್ತೀರಾ. ಅದಕ್ಕೆ ವಿವಾಹಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಖಂಡಿತ ನಿಮಗೆ ಸಕ್ಸಸ್, ವಿಜಯ ಅನ್ನುವಂಥದ್ದು ಪ್ರಾಪ್ತಿ ಆಗುತ್ತೆ. ಸ್ವಲ್ಪ ನಿಮ್ಮ ಸ್ಪೀಡ್ ಅನ್ನು ಹೆಚ್ಚಿಸಿ, ಸ್ವಲ್ಪ ಬಲಿಷ್ಠವಾಗಿರಿ. ಖಂಡಿತವಾಗ್ಲೂ ನಿಮಗೆ ಏಪ್ರಿಲ್ 30ರ ಒಳಗೆ ಮದುವೆ ಆಗುತ್ತೆ. ಅಕಸ್ಮಾತ್ ಏಪ್ರಿಲ್ 30ರೊಳಗೆ ಮದುವೆ ಆಗ್ಲಿಲ್ಲ ಮೀನರಾಶಿಯವರಿಗೆ, ತೃತೀಯ ಭಾವಕ್ಕೆ ಗುರು ಹೋಗ್ತಾರೆ ಮೇ 1ನೇ ತಾರೀಕಿಂದ. ನಿಮ್ಮ ಮೂಲ ಜಾತಕವನ್ನ ತೋರಿಸ್ಕೊಂಡು ನುರಿತ ಜ್ಯೋತಿಷ್ಯರಿಗೆ ಹೈಯರ್ ಅಸ್ಟ್ರಾಲಜಿ, ವೇದಿಕ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನು ಮಾಡಿಸಿ ಏನಾದ್ರೂ ಪರಿಹಾರ ಬೇಕಿದೆಯಾ, ಏನಾದ್ರೂ ಸಮಸ್ಯೆ ಇದೆಯಾ ವಿವಾಹದ ವಿಚಾರವಾಗಿ ಅಂತ ತಿಳ್ಕೊಂಡು ಆ ಪರಿಹಾರವನ್ನ ಮಾಡೋದ್ರ ಮುಖಾಂತರ ಮೇ 1ನೇ ತಾರೀಕು ನಂತರ ವಿವಾಹದ ಜೀವನದಲ್ಲಿ ಕಾಲಿಡಲಿಕ್ಕೆ ಆ ಭಗವಂತ ಅನುಗ್ರಹ ಮಾಡ್ತಾರೆ. ಅದೇ ಏಪ್ರಿಲ್ 30ನೇ ತಾರೀಕುವರೆಗೂ ಯಾವ ಪರಿಹಾರ ಬೇಡ, ಯಾವ ಶಾಂತಿ ಪೂಜೆನೂ ಬೇಡ. ದ್ವಿತೀಯದಲ್ಲಿ ಗುರು ಇರತಕ್ಕಂಥದ್ದು ಅತ್ಯಂತ ಬಲಿಷ್ಠ, ಅತ್ಯಂತ ಶ್ರೇಯಸ್ಸು. ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ. ಮದುವೆ ವಿಚಾರದಲ್ಲಿ ಮೀನರಾಶಿಯವರಿಗೆ ಏಪ್ರಿಲ್ 30ರವರೆಗೂ ಚೆನ್ನಾಗಿದೆ. ತದನಂತರವಾದ್ರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ಪರಿಹಾರವನ್ನು ಮಾಡಿಕೊಳ್ತಕ್ಕಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, 2024ನೇ ವರ್ಷ ಜನವರಿಯಿಂದ ಡಿಸೆಂಬರ್ 31ರವರೆಗೂ ಯಾವ ರಾಶಿಗೆ ಮದುವೆ ಯೋಗ ಇದೆ, ಯಾವ ರಾಶಿಗೆ ಮದುವೆ ಯೋಗ ಇಲ್ಲ, ಹಾಗೂ ವಿಶೇಷವಾಗಿ ಏನೇನು ಸಮಯಕ್ಕೆ, ಯಾವ ಸಂದರ್ಭಕ್ಕೆ, ಯಾವ ತಿಂಗಳಲ್ಲಿ ಯಾವ ದಿನಾಂಕದವರೆಗೂ ನಿಮ್ಗೆ ಸಮಸ್ಯೆ ಬರಬಹುದು, ಎಲ್ಲಿಂದ ನಿಮಗೆ ವಿವಾಹಕ್ಕೆ ಯೋಗ ಬರಬಹುದು ಅನ್ನುವಂಥದ್ದೆಲ್ಲ ತಿಳಿಸಿದ್ದೀನಿ. ಮೇಲೂ ಅಭಿವೃದ್ಧಿಗೆ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಪರಿಹಾರವನ್ನು ಮಾಡಿಕೊಂಡು ಅತ್ಯಂತ ಶೀಘ್ರವಾಗಿ ಮದುವೆ ಆಗಿ, ನೀವೇನಾದ್ರೂ ಮದುವೆ ಆಗುವ ಅಪೇಕ್ಷೆ ಇರುವಂತಹ ಹೆಣ್ಣು ಮಗಳಾಗಿದ್ರೆ ಅಥವಾ ಗಂಡು ಮಕ್ಕಳು ಈ ವಿಡಿಯೋ ನೋಡ್ತಾ ಇದ್ರೆ ನನ್ನ ಕಡೆಯಿಂದ ಒಂದು ಆಶೀರ್ವಾದ, ನಿಮಗೆ ಶೀಘ್ರಮೇವ ವಿವಾಹ ಪ್ರಾಪ್ತಿರಸ್ತು ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತೀನಿ. ಭಗವಂತನ ಅನುಗ್ರಹ ನಿಮ್ಗೆ ಸಿಗಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನಿಭವಂತು.